तेने ब्रह्महृदाय आदिकवये मुह्यन्ति यं सूरयः तेजो वारिवृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहादितिर्षितमो बन्धमोक्षाश्च यस्मात् अस्य श्रीब्रह्मरुद्रप्रभृतिः सुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् ಯಾವುದೀಗ ಅಂತೆ ಕಾಕಣಿಕಾ ಚತುಷ್ಕಂತು ವಿಂಶಾಂಶೋ ವಿಂಶ ಅಂಶೇತ್ಯಭಿಧೀಯತೆ ಕೃಷ್ಣಲೇತ್ಯಪಿ ತಂ ಬ್ರೂಯುಃ ತೈಶ್ಚತುರ್ಭಿಸ್ತು ಮಾಷಕಂ ಚತುರಂಗಲದೀರ್ಘೇತು ಕೃತೆ ಮಾಷಚತುಷ್ಟಯೇ ಯಾವತ್ ಸ್ಯಾತ್ ಪರಿಣಾಹೇನ ತಾವದ್ವಾರಂ ವಿಧೀಯತೆ ಪ್ರಸ್ಥಸ್ಯ ನಾಡೀಪಾತ್ರಸ್ಯ ಷಡ್ಬಲಸ್ಯ ಶುಭೇ ಜಲೇ ಧಾರಾಧಿಕ್ಯೇನೋದಕೇನ ಕ್ಷಿಪ್ರಂ ಪೂರ್ತಿರ್ಭವಿಷ್ಯತಿ ಅತಿಶೈತ್ಯೇ ಕಲಂಕೇ ಚ ಮಾಂದೇನೈವ ತು ಪೂರಣಂ ತಸ್ಮಾದ್ ವಸಂತಕಾಲೇ ತು ಪ್ರಯಾಗಸ್ಥೋದಕೇನ ತು ನಾಡೀಶುದ್ಧಿ ಪರೀಕ್ಷಾ ಸ್ಯಾತ್ ಅನ್ಯಥಾ ನೈವ ಸಂಭವೇತಿ ಪಾದ್ಮೇ. ಎಷ್ಟು ವಿಷಯ ಇದೆಲ್ಲ ಹೇಳಬೇಕಾದ್ರೆ ಸಿಕ್ಕಾಬಟ್ಟೆ ನಾಲೆಡ್ಜ್ ಬೇಕು, ಗೊತ್ತಾಯ್ತು ಅದಕ್ಕೆಲ್ಲ. ಅಂದರೆ ಹೇಗೆ ಮಾಡಬೇಕಾದ್ರೆ ಗಡಿಗೆ ಬಟ್ಟಲೆ ಹೇಗೆ ಮಾಡಬೇಕು, ಯಾವ ನೀರು ಹಾಕಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಎಲ್ಲೆಲ್ಲಿ ಇಡಬೇಕು, ಅದೆಲ್ಲ ಹೇಳ್ತಾ ಬರ್ತಾರೆ. ಅದೆಲ್ಲ ಹೇಳ್ತಾ ಹೋದರೆ ಭಾಳ ಹೊತ್ತು ಆಗ್ತದೆ, ಕೊನೆ ಮರೆತು ಹೋಗ್ತದೆ. ಕಾಕಣಿಕಾ ಚತುಷ್ಕಂ 4 ಕಾಕಣಿಕೆಗಳು. ವಿಂಶ ಅಂಶೇತ್ಯಭಿಧೀಯತೆ ಅದರ 120th ಭಾಗ. ಕೃಷ್ಣಲಾ ಇತ್ಯಪಿ ತಂ ಬ್ರೂಯು ಅದಕ್ಕೆ ಕೃಷ್ಣಲಾ ಅಂತ ಕರೀತಾರೆ. ತೈಹಿ ಚತುರ್ಭಿಸ್ತು ಮಾಷಕಂ ಮಾಷ ಅಂತ ಹೇಳಿದ್ರೆ ಅರ್ಥ ಇದು ಮಾಷ ಅಂತ, ಅಂಥದ್ದು 4 ಆದರೆ ಅದು ಮಾಷ ಅಂತ ಕರೀತಾರೆ. ಆಮೇಲೆ ಮಾಷಕಂ ವೆರಿ ಇಂಪಾರ್ಟೆಂಟ್. ಮಾಷಕಂ ಚಿಕ್ಕ ಮಾಷ, ಚಿಕ್ಕ ಉದ್ದು, ಉದ್ದು ಸ್ವಲ್ಪ ಉದ್ದಾಗಬಾರ್ದು, ಚಿಕ್ಕ ಉದ್ದಾಗಬೇಕು. ಚತುರಂಗಲ ದೀರ್ಘೇತು ಕೃತೆ 4 ಅಂಗಲ ದೀರ್ಘ ಇರಬೇಕು. ಮಾಷ ಚತುಷ್ಟಯೇ ಯಾವತ್ ಸ್ಯಾತ್ ಪರಿಣಾಹೇನ 4 ಮಾಷದಷ್ಟು ರಂಧ್ರ ಮಾಡಬೇಕು, 4 ಮಾಷದಷ್ಟು ರಂಧ್ರ ಮಾಡಬೇಕು. ಪ್ರಸ್ಥಸ್ಯ ನಾಡೀಪಾತ್ರಸ್ಯ ಷಡ್ದಲಸ್ಯ ಶುಭೇ ತಲೆ ನಾಡೀಪಾತ್ರದ ಪ್ರಸ್ಥ ಅದರ ಪಾತ್ರೆ ಷಡ್ದಲಸ್ಯ 6 ದಲ ಇರಬೇಕಾದ್ರೆ ಶುಭೇ ಜಲೆ ಒಳ್ಳೆ ಶುದ್ಧ ನೀರಿರಬೇಕು. ಯಾಕೆಂದ್ರೆ ನೀರು ಹೆಚ್ಚು ಕಡಿಮೆ ಆದರೆ ಅದು ತಕ್ಕರೆ ಕ್ವಾಲಿಟಿ ಹೆಚ್ಚು ಕಡಿಮೆ ಆಗುತ್ತೆ. ಹಾರ್ಡ್ ವಾಟ್ರು ಸಾಫ್ಟ್ ವಾಟ್ರಲ್ಲಿ ಕೇಳಿರ್ತೇವಲ್ಲ ಹಾಗೆ. ಭಾರಾಧಿಕ್ಯೇನ ಉದಕೇನ ನೀರು ಬರ್ತಾ ಹೋದಂತೆ ಭಾರ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ, ಅದಕ್ಕೆ ಮುಳುಗಿ ಹೋಗ್ಬಿಡುತ್ತೆ. ಆಮೇಲೆ ಹೊತ್ತಾನೆ ನಾವೇ ಮುಳುಗೋದು ಹಾಗೆ ತಾನೆ, ನೀರಲ್ಲಿ ಮುಳುಗಬೇಕಾದ್ರೆ ಕಂಟ್ರೋಲ್ ತಪ್ಪಿ ಹೋಗುತ್ತೆ. ಕ್ಷಿಪ್ರಂ ಪೂರ್ತಿರ್ ಭವಿಷ್ಯತಿ ಅದು ಹೆಚ್ಚು ಕಡಿಮೆ ಆಗಬಾರ್ದು. ಫಾಸ್ಟಾಗಿ ಹೋದರೆ ತಪ್ಪು ಟೈಮ್ ತೋರಿಸ್ತದೆ, ಸ್ಲೋ ಆಗಿ ಹೋದರೆ ಹೆಚ್ಚು ಕಡಿಮೆ ಆಗುತ್ತೆ. ಸ್ಲೋ ವಾಚು ಫಾಸ್ಟ್ ವಾಚ್ ಅಂತೀವಲ್ಲ ಹಾಗೆ. ಅತಿಶೈತ್ಯೇ ಕಲಂಕೇ ಚ ತುಂಬ ತಂಪಿರಬಾರ್ದು. ನಾಣ್ಯೇನೈವತ್ತು ಪೂರಣ ತುಂಬ ಬಿಸಿ ಇರಬಾರ್ದು, ಆಪ್ಟಿಮಮ್ ಆಗಿರಬೇಕು. ಪೂರಣಂ ತಸ್ಮಾತ್ ವಸಂತ ಕಾಲೇತು ವಸಂತ ಕಾಲ ಆಗಿರಬೇಕು. ಅದು ಯೂನಿಟ್ ಇದು. ಬುಡದತ್ತ ಉಳಿಸೋದು ಬೇರೆ. ವಸಂತ ಕಾಲ ಸ್ಟ್ಯಾಂಡರ್ಡ್, ವಸಂತ ಕಾಲ ಸ್ಟ್ಯಾಂಡರ್ಡ್. ಮಳೆಗಾಲ ಇದರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ವಸಂತ ಕಾಲದಲ್ಲಿರಬೇಕು. ನೀರು ಪ್ರಯಾಗಸ್ಥ ಉದಕ್ಕೆ ಇರುತ್ತೆ, ಪ್ರಯಾಗದ ನೀರು ತರಬೇಕು, ಗೊತ್ತಾಯ್ತಾ? ತ್ರಿವೇಣಿ ಸಂಗಮದ ನೀರು ಹಾಕಬೇಕಾದ್ರೆ ಅದು ಸ್ಟ್ಯಾಂಡರ್ಡ್ ಮಾಡಲಿಕ್ಕೆ ಇದಿಷ್ಟು ಹೇಳ್ತಿರೋದು. ಮುಂದೆಲ್ಲ ಅದನ್ನು ಮಾಡಲ್ ಮಾಡಿಕೊಂಡು ಆ ನಾಡಿ ಶುದ್ಧಿ ಪರೀಕ್ಷಾಸ್ಯ ನಾಡಿಗಳು ಅಂತ ಹೇಳೋದು ಈ ನಾಡಿಗೆಲ್ಲ ಅದು ಇದರ ನಾಡಿಗಳು, ಪಂಚಾಂಗದ ನಾಡಿಗಳು, ಕಾಲದ ಪರಿಮಾಣ ನಾಡಿಗಳು. ಅನ್ಯಥಾನ ಇಲ್ಲಿ ಇಷ್ಟಿಲ್ಲದೆ ಹೋದರೆ, ಇಷ್ಟಿದ್ದರೆ ಮಾತ್ರ ಅದೇನಾಗುತ್ತೆ, ಅದು ಗಡಿಗೆ ಬಟ್ಲಾಗುತ್ತೆ, ಅದರಿಂದ ಅಡಿಬೇಕು. ಇದು ಕಾಲದ ಪರಿಮಾಣದ ಇದಾಯ್ತು ಗೊತ್ತೆ. ಮಿನಿಮಮ್ ತಗೋಬೇಕು ನಾವೀಗ. ಅಂದರೆ ಪೂರ್ತಿ ಮಿನಿಮಮ್ ಹೊಲಕ್ಕೆ ಆಗೋದೇ ಇಲ್ಲ, ನಮ್ಮ ಲೆಕ್ಕಕ್ಕೆ ಬರೋಷ್ಟು ಮಿನಿಮಮ್ ತಗೋಬೇಕು. ನಿರ್ಮಲೇನ ಪ್ರಮೋಷ್ಣೇನ ಸಮೋಷ್ಣೇನ ನಿತ್ಯ ಸೂರ್ಯಾಂಶುವಾರಿಣ ಪ್ರವಾಹಗೇನ ಕಾರ್ಯಾಸ್ಯಾತ್ ಕಾಲಶುದ್ಧಿ ಸದೈವತು ಇತಿ ಬ್ರಹ್ಮ. ಇದೆಲ್ಲ ಆಚಾರ ವಿಷಯ ಹೇಳಿದ ಜನಗಳು ಅವ್ರು ಎಷ್ಟು ಆಶ್ಚರ್ಯ ಪಡ್ತಾರೆ ಗೊತ್ತಾ. ಭಾಗವತರು ಹೇಳಿ ಶ್ಲೋಕ ಇಷ್ಟಲ್ಲಿ ವಿವರಣೆಗಳು. ಇದು ಯಾವುದೂ ಇಲ್ಲ, ಸುಮ್ಮನೆ ಕೆಲಸಕ್ಕೆ ಬಾರದು ಯಾವುದೋ ಇತ್ತು ಅದು ಮಾಡೋಕ್ಕೆ ಕಾಲ ಕಳೆದು ಬಿಡ್ತಾರೆ. ಅದು ನಮ್ಮ ಸಿದ್ಧಾಂತ ನಮಗೆ ಗೊತ್ತಾಗೋದಿಲ್ಲ. ಇವೆಲ್ಲ ಪ್ರತಿಯೊಂದು ಕೂಡ ಏನು ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ, ಗೊತ್ತಾಯ್ತಾ.
ಈ ಕಾಲದ ಪರಿಣಾಮ ಇನ್ನು ಆಧುನಿಕ ವಿಜ್ಞಾನಿಗೆ ಅರ್ಥ ಆಗಿಲ್ಲ ಅದು. ಅವ್ರು ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ ಅವರಿಗೆ ಫಸ್ಟ್. ಅದರೆಲ್ಲ ಹೇಳ್ತಾರೆ ಸೂಕ್ಷ್ಮಗಳನ್ನು. ಹಾಂ ಹಾಂ ಇತ್ತು 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 ನಿಧಾನ ವಾಚ್ ಬಂತು ಅಷ್ಟೇ ಹೊರಟು ನಿಧಾನಾಗದು ಹೊರಟು ಅಲ್ಲಿವರೆಗೆ ಇರ್ತಾಯಿತ್ತು. ಹಾಂ ಹಾಂ ಹೌದು ಅದೆಲ್ಲ ಹೇಳ್ತಾರೆ ಕರೆಕ್ಟು. ಇದೆಲ್ಲ ಸೂಕ್ಷ್ಮ ವಿಚಾರ, ಇನ್ನೂ ಸೂಕ್ಷ್ಮ ವಿಚಾರ ಎಲ್ಲ ಹೇಳ್ತಾರೆ. ಕೊನೆಗೆ ಭಾಗವತದ ಅಲ್ಟಿಮೇಟ್ ಅವೆಲ್ಲ ಅವರು ಒಂದು ಹಂತದಲ್ಲಿ ಹೇಳ್ತಾರೆ, ತಪ್ಪಲ್ಲ. ವಿಜ್ಞಾನ ತಪ್ಪಲ್ಲ, ಆದರೆ ತತ್ವಜ್ಞಾನ ಪರಿಪೂರ್ಣ. ಅರ್ಥ ಆಯ್ತಾ ಈಗ? ಹಾಂ, ಅದು ಇಂಪಾರ್ಟೆಂಟ್. ಯಾವುದೇ ಒಂದು ಅಂಗ ಸರಿ ಇದ್ದರೂ ಅಲ್ಲ, ಪೂರ್ಣ ಸರಿ ಇರಬೇಕು. ಆದ್ದರಿಂದ ಒಂದೊಂದು ಶಾಸ್ತ್ರದಲ್ಲಿ ಭಾರಿ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಇಲ್ಲೇ ಇಲ್ಲ. ಆದರೆ ಸೂಕ್ಷ್ಮ ವಿಚಾರ ಹೇಳಿದ್ದು ಆಚಾರ್ಯ. ಯಾಕೆ ಪೂರ್ಣ ಪ್ರಜ್ಞೆ ಅಂತ ಹೇಳಲಿಲ್ಲ? ಎಕ್ಸ್ಪರ್ಟ್ ಅದು ದೂರಾರು ಹೇಳೋದಿಲ್ಲ, ಏನು ಹೇಳ್ತಾನೆ? ಮುಖ್ಯವಾದ ವಿಷಯ ಹೇಳ್ತಾನೆ, ಅದನ್ನು ಎಕ್ಸ್ಪರ್ಟ್ ಅಂತ ಕರಿ. ಎಲ್ಲ ಹೇಳೋದಕ್ಕೆ ಎಕ್ಸ್ಪರ್ಟ್ ಬೇಕಿಲ್ಲ. ಗೊತ್ತಾಯ್ತಾ? ಸೂಕ್ಷ್ಮ ವಿಚಾರ ಸೂಕ್ಷ್ಮಾತಿ ಸೂಕ್ಷ್ಮ ಬರಬೇಕಾಗ. ಹಾಂ ಹೌದೌದು, ಆ ಯೂನಿಟ್ ಮೇಲೆ ಅಡಿಬೇಕು ಉಳಿದ ಕಾಲನ. ಔಚಿತ್ಯ ಏನಂದ್ರೆ ಅರ್ಥರಿ ಏನು ಮಾಡಿದ್ದಾರೆ, ಲೌಕಿಕ ಸಾಕಷ್ಟೇ ಅದು, ಅಧ್ಯಾತ್ಮಿಕ ಸಾಲದದು. ಅಧ್ಯಾತ್ಮದ ಕಾಲಕ್ಕೆ ಲೆಕ್ಕ ಇಲ್ಲ. ಪ್ರಾಣೋತ್ಕ್ರಮಣ ಕಾಲ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತಾರೆ, ಯಾವುದೇ ಲೆಕ್ಕ ಹಾಕಬಾರ ಅಂಥ ಸೂಕ್ಷ್ಮ ಕಾಲ ಅದು. ಆಮೇಲೆ ನೋಡಿ ಹೇಳಬೇಕು ಹೋದರು ಅಂತೇಳಿ, ಕಣ್ಣಿಗೆ ಕಾಣಿಸೋದಿಲ್ಲ ಅದು. ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಇದು ಬೇಕು, ಜಪ ತಪ ಎಲ್ಲದಕ್ಕೂ ಕೂಡ ಸೂಕ್ಷ್ಮ ವಿಚಾರಕ್ಕೆ ಹೋಗಬೇಕಾದ್ರೆ ಆಗ ಟೋಟಲ್ ಕಾನ್ಸಂಟ್ರೇಷನ್ ಶುರುವಾಗುತ್ತೆ. ಆ ಸ್ಟೇಜಲ್ಲಿ ಏನಾಗುತ್ತೆ ಅವನಿಗೆ, ಅಲ್ಲಿ ದೇವ್ರನ್ನ ಕಾಣಬೇಕು. ಅದು ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಬರೀ ಗೋವಿಂದ ಆದ್ರೂ ಉಪಯೋಗ ಇಲ್ಲ. ಅಣುರೇಣು ತೃಣಕಾಷ್ಟ ಅಣು ಅಂದರೆ ಏನು, ಬೃಹತ್ ಅಂದರೆ ಏನು, ಅದೆಲ್ಲ ತಲೆಯಲ್ಲಿ ಕೂಡಬೇಕಲ್ಲ. ಇದು ಅಣು ಬೆಳ್ತೀವಿ ನೋಡಿ, ಇದು ಚಿಕ್ಕದು ಅಣು ಅಷ್ಟೇ. ನಮ್ಮ ಪ್ರಕಾರ ಅಲ್ಲ, ಅವನು ಎಷ್ಟು ಸೂಕ್ಷ್ಮವಾಗಿರಬೇಕು. ಮಹತ್ವ ಎಷ್ಟು ಮಹತ್ವ, ಎಷ್ಟು ನೋಡಿದ್ರು ಕೂಡ ಇದು ಇನ್ನೂ ಸಾಲದು ಮಹತ್ವ. ಕಣ್ಣಿಗೆ ಕಾಣೋ ಮಹತ್ವ ಅಲ್ಲೇ ಅಲ್ಲ, ಅದು ನಮ್ಮ ಸಾಕ್ಷಿ ಗೊತ್ತಾಗಬೇಕು. ಅದು ಮಹತ್ವ, ಅದಕ್ಕಿಂತ ಮೇಲೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಮಗೆ ಕನ್ಸ್ಯೂಮ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಸ್ಥಿತಿಯಲ್ಲಿ ಬರಬೇಕು. ಆಗ ಎಲ್ಲ ಕಡೆ ಡಿಸ್ಟರ್ಬೆನ್ಸ್ ಸೂಜಿ ಬಿಡುತ್ತೆ. ಟೋಟಲ್ ಕಾನ್ಸಂಟ್ರೇಷನ್. ಸೂಜಿ ಹಾಕಿ ಎಲ್ಲೋ ನೋಡ್ಕೊಂಡು ಸೂಜಿ ಜೊತೆಗೆ ಬರುತ್ತಾ? ಕೋಣಿಸ್ಬೇಕಾದ್ರೆ ಏನು ಮಾಡಬೇಕಂದ್ರೆ ತುಂಬ ಹೋಲಿ ತಕ್ಕಂತೆ ಗಮನ ಕೊಡಬೇಕು. ದೇವರತಿ ಸೂಕ್ಷ್ಮಾತಿ ಸೂಕ್ಷ್ಮನಾದ್ದರಿಂದ ಅತ್ಯಂತ ಹೆಚ್ಚು ಗಮನ ಕೊಡಬೇಕು. ಅದು ಏಕಾಗ್ರತೆ ಅಂತ ಹೇಳುತ್ತೆ. ಆ ಏಕ ಪರಮಾತ್ಮ, ಕೊನೇ ಏಕ ಪರಮಾತ್ಮ. ಅದಕ್ಕಿಂತ ಯಾರೂ ಇಲ್ವಲ್ಲ, ಅಲ್ಲಿ ಎಂಡ ಅತೀ ಬೃಹತ್ತು ದೇವರು. ಯಾಮಹ ಚತ್ವಾರಶ್ಚತ್ವಾರೋ ಇದು ಒಂದು ಸ್ಥಿತಿ ಇಷ್ಟಾದ ಮೇಲೆ ಆಮೇಲೆ ಏನು ಮಾಡಬೇಕು? ಯಾಮಶ್ಚತ್ವಾರ ಚತ್ವಾರೋ ಮರ್ತ್ಯಾನ ಮಹನೀಶುಭೆ. 4 ಯಾಮಗಳಾದರೆ 4 12 ತಾಸು, 4 ಹಗಲು ರಾತ್ರಿ ಆಗುತ್ತೆ. ಅದು ಹೇಳ್ತಾರೆ ನೋಡಿ, ಅಹನೀಶುಭೆ. ಮನುಷ್ಯರ ಲೆಕ್ಕ ಇದು. ಇದು ದೇವತೆಗಳು ಹೇಳಿದ್ದಲ್ಲದು, ಮನುಷ್ಯ ಮಾನ ಹೇಳ್ತಿರೋ ನಾವೇ. ಅದು ದೇವಮಾನಕ್ಕೆ ಅದನ್ನು ಕನ್ವರ್ಟ್ ಮಾಡೋಕೆ ಇನ್ನೂ ಸೂಕ್ಷ್ಮ ಅದು. ಯಾಮಶ್ಚತ್ವಾರಶ್ಚತ್ವಾರೋ. ಇವತ್ತು ಎಕ್ಸ್ರೇಸ್ ಬರುತ್ತೆ, ಕಣ್ಣಿಗೆ ಕಾಣುತ್ತಾ? ಅದು ಕಾಣೋದೇ ಇಲ್ಲ. ಎಷ್ಟು ಆಶ್ಚರ್ಯ! ಈಗ ನೋಡೋಕ್ಕೆ ಸಾಧ್ಯ ಇಲ್ಲ. ಅದು ತೆಗೆದು ಫೋಟೋ ತೋರಿಸುತ್ತೆ ಹೊರತು ಅದನ್ನು ನೋಡೋಕ್ಕೆ ಬರೋದಿಲ್ಲ. ಮರ್ತ್ಯಾನ ಮಹನೀ ಶುಭೇ. ಅಹನಿ ಎರಡಾಯಿತು. ಪಕ್ಷ ಅವು ಎರಡು ಅದು ಏನಾಯ್ತು? ಮರ್ತ್ಯಾನ ಮಹನೀ ಉಭೆ ಎರಡಾಗಬೇಕು. ಉಭೇ ಪಕ್ಷ ಎರಡು ಸೇರಿಬಿಟ್ರೆ ಏನಾಯಿತು? ರಾತ್ರಿ ಹಗಲು ಎರಡು ಸೇರಿಬಿಟ್ಟಾಗ ಒಂದು ಯೂನಿಟ್, ಒಂದು ದಿವಸ ಆಯಿತು ಹಗಲಾದ ಸೇರಿದರೆ. ಅಂಥದ್ದೇನಾಗಬೇಕು? 15 ಆದರೆ ಪಂಚದಶ, ಆಗ ಪಕ್ಷ ಅಂತ ಕರೀತಾರೆ. ಪಕ್ಷಮಾಸ ಅಂತ ಯಾಕೆ ಗೊತ್ತ ಹೆಸರು ಅದಕ್ಕೆ? 15 ದಿವಸದ ಕಾಲ ಅಂತ ಅರ್ಥ. ಪಕ್ಷಮಾಸ ಅಂತ ಬೇರೆ ಪಕ್ಷಾದಿರೋದು ಅರ್ಥ ಆಗೋದೇನೋ? ಶ್ರಾದ್ದ ಪಕ್ಷ ಅಲ್ಲ, ಈ ಪಕ್ಷ. ಒಂದು ಪಕ್ಷ ಪೂರ್ತಿ ರಿಸರ್ವ್ ಆಗಿರೋದಕ್ಕೆ ಏನಂತ ಕರೆದ್ರು? ಪಿತೃಪಕ್ಷ ಅಂತ ಕರೆದು ಶಾರ್ಟ್ ಫಾರಮ್ ಪಕ್ಷ ಅಂತ. ಶಾರ್ಟೆಸ್ಟ್ ಫಾರಮ್. ಪ್ರತಿ ತಿಂಗಳು ಪಕ್ಷ ಬಂದೇ ಬರುತ್ತೆ, 2 ಪಕ್ಷ ಬಂದೇ ಬರುತ್ತೆ. ಅದು ರಿಸರ್ವ್ ಆದ ಪಕ್ಷ. 1947 ಅಂತ ಹೇಳಿದ ತಕ್ಷಣ ಇಂಡಿಪೆಂಡೆನ್ಸ್ ಡೇ ನೆನಪಾಗ್ತದಲ್ಲ, ಹಾಗೆ ಇಂಡಿಪೆಂಡೆನ್ಸ್ ನಮ್ಮ ಕಾನ್ಸೆಪ್ಟ್ ಹೇಗೆ ಸೇರಿದೆಯೋ ಪಕ್ಷ ಅಂಬೋದಕ್ಕೆ ಅರ್ಥ. ಎಷ್ಟಾಯ್ತು ಈಗ? ಅದು 2 ಭಾಗ. ಶುಕ್ಲ ಕೃಷ್ಣಶ್ಚ ಜ್ಞಾನದ. ಶುಕ್ಲ ಮತ್ತು ಕೃಷ್ಣ. ಇಲ್ಲಿ ಜ್ಞಾನದ ಮಾನದ ನೋಡು, ಪ್ರಮಾಣ ಕೊಟ್ಟು ಮಾತಾಡಬೇಕು ಅಂತ. ಕೃಷ್ಣಶ್ಚ ಮಾನದ, ಇದು ಪ್ರಮಾಣದಿಂದ ನೋಡಬೇಕು ಅಂತ ಅರ್ಥ. ಇನ್ನೊಂದು ಅರ್ಥ, ಶ್ರೀಪತಿಯರು ಮಾನದೋನ ಇದ್ದಾಗೆ ಯಾತಕ್ಕೆ ಉಪದೇಶ ಮಾಡ್ತಾರೆ? ತುಂಬ ಸ್ಟೂಡೆಂಟ್ಸ್ ಬ್ಯಾಡಿಗೆ ತಯಾರು ಮಾಡ್ತಾರೆ. ಯಾತಕ್ಕೆ? ನೂರಾದ್ರೆ ಔಷಧಿ ಕೊಡ್ಲಿಕ್ಕಾಗಲಿ ಅಂತ ಹೇಳಿ ಅವರು. ಗೊತ್ತಾಯ್ತಾ? ಜ್ಞಾನ ಹಂಚ್ತಾ ಹೋಗ್ಬೇಕು ಯಾವಾಗಲೂ ಕೂಡ. ಜ್ಞಾನ ಏನಾಗಬಾರ್ದು? ನಿಲ್ಲಬಾರ್ದು. ನಿಂತು ಹೋಗ್ಬಿಡುತ್ತೆ. ಹೇಳಿಲ್ಲ, ಒಂದು 10 ವರ್ಷ ಪರಿಬೇಸ್ ಕ್ಲೋಸ್ ಮಾಡಿ ಎಲ್ಲ ಇದಕ್ಕೆ ಡಿಪಾರ್ಟ್ಮೆಂಟ್ ಕ್ಲೋಸ್ ಆಗಿ ಪ್ರವಾಹ ಹೋಗ್ತಿರ್ಬೇಕಾಗಿದೆ. ಜ್ಞಾನ ಪ್ರಸಾರ ಮಾಡೋ ಪದ್ಧತಿಯನ್ನು ಹೊರಟೋಯ್ತು. ಮೆಕ್ಯಾನಿಕಲ್ನಾಗ ಹಿಡಿದಾಗ ಏನಾಯ್ತು? ಜ್ಞಾನ ಆಗೋದಿಲ್ಲ. ಮೆಕ್ಯಾನಿಕಲ್ಗೂ ಹೇಳೋದ್ರಲ್ಲಿ ಬಿಟ್ಟು ಅದನ್ನೂ ಬಿಟ್ಬಿಟ್ರಿ. ಈಗ ಮೆಕ್ಯಾನಿಕಲ್ ಇಲ್ಲ, ಯಾವುದೂ ಇಲ್ಲ. ಅದು ಧರ್ಮ ಉಳಿಸ್ಬೇಕಾದ್ರೆ ಥಿಯರಿ ಪ್ರಾಕ್ಟಿಕಲ್ ಎರಡೂ ಇರಬೇಕು. ಅದು ಮಾನದ. ಯತ್ರೋಭಯೋ ಸಶಬ್ದ ಸ್ಯಾತ್ ತತ್ರ. ಇವತ್ತು ಹೇಳ್ತಾರೆ ಆಚಾರ್ಯರು, ಯಾರು ಈ ಪಾಠ ಪ್ರವಚನ ಮಾಡೋಕ್ಕೆ ತಯಾರಿಲ್ಲ ಅವ್ರಿಗೆ ಪಾಠ ಹೇಳಬೇಡಿ ಅಂತ ಹೇಳ್ತಾರೆ. ವೇಸ್ಟ್ ಅದು. ಯಾಕೆ? ಕೂಡ ನೀವು ಡ್ರೈವಿಂಗ್ ಕಳಿಸ್ಕೊಟ್ಟಾಗುತ್ತೆ.
ಏನು ಉಪಯೋಗ ಅದರಿಂದ? ಏನಿಲ್ಲ. ಅದು ಇಷ್ಟನೂ ಇಲ್ಲ, ಮಾಡೋಕ್ಕೆ ಬರೋದು ಇಲ್ಲ. ಅದು ಇನ್ನೊಬ್ರು ಒಬ್ರಿಗಾರು ಪ್ರಸಾರ ಮನೆ ಪಕ್ಷ ಒಬ್ರಿಗಾರು ಹೇಳೋದು. ಕಂಡವ್ರು ಯಾರು ಸಿಗ್ತಾರೆ? ಮನೆಯವ್ರಿಗೆ ಹೇಳಿದ್ರೆ ಆಯ್ತಲ್ಲ. ಅದು ಮನೆ ಸ್ಕೂಲ್ ಒಂಥರ. ಮನೆ ಹೇಗಿರಬೇಕು ಅಂದರೆ ಸಂಸ್ಕಾರ ಅಂದರೆ ಹಾಗೆ. ಮನೆಯಿಂದ ಏನು ಬಂದಿರುತ್ತೆ ಅವರಿಗೆ? ಆ ಸಂಸ್ಕಾರ ಪೂರ್ತಿ ಬಂದಿರುತ್ತೆ. ಇವತ್ತು ಹೋಟೆಲ್ ಸಂಸ್ಕಾರ, ಈ ಸಂಸ್ಕಾರ ಹೋಟೆಲ್ ಸಂಸ್ಕಾರ, ಕ್ಯಾಟ್ರಿಂಗ್ ಸಂಸ್ಕಾರ ಬಂದ್ಬಿಟ್ಟಿದೆ ಹೊರತು ಮನೆ ಮುಂದೆ ಅಡುಗೆ ಮನೆ ಬೇಕಾಗಲ್ಲ. ಕ್ಯಾಟ್ರಿಂಗ್ ಮನೆ ಬಿಟ್ಟು ಏನು ಮಾಡ್ತಾರೆ ಈಗ? ದೇವ್ರ ಮನೆ ಮೊದಲೇ ಹೋಗಿದೆ, ಅಡುಗೆ ಮನೆಯೂ ಹೋಗಿಬಿಡ್ತದೆ. ಹಾಂ, ಯಾರ ಮನೆಯಲ್ಲಿ? ಕಾರಣ ಏನೋ ಸಂಸ್ಕಾರ ಹೋಯ್ತಲ್ಲ. ಈ ಹೇಳಿದ್ರೆ ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಈ ಹೇಳೋದು ಮೊದಲು ಹೇಳಿದರೆ ಕೇಳ್ತಿದ್ರೆ, ಹೇಳಿದ್ರೆ ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅವರು. ಮತ್ತು ಇವ್ರು ಹೇಳೋ ಸ್ಥಿತಿಯಲ್ಲಿ ಇವರು ಇಲ್ಲ ಈಗ. ಅದು ಹಾಂ ಅಲ್ಲ, ಕೇಳೋದು ಆದರೆ ಇವರಿಗೂ ಇಲ್ಲ, ಅವರಿಗಿಲ್ಲ. ಸ್ಟ್ರೀಮ್ ಅದು ಒಂದು ಸತಿ ಕಟ್ಟಾಯ್ತು ಅಂದರೆ ಮುಗಿದು ಪ್ರವಾಹ. ಅದು ಪ್ರವಾಹ ಅಂತ ಅದು ನಾನ್ ಸ್ಟಾಪ್ ಹೋಗ್ತಿರೋ ಪ್ರವಾಹ ಯಾವಾಗಲೂ ಕೂಡ. ಅದಕ್ಕೆ ಸಂತತಿ ಯಾಕೆ ತಂದರು ಅಂದರೆ ಕಂಡವರಲ್ಲಿ ಯಾಕೆ ಕೇಳ್ತಾರೆ? ಮೊನ್ನೆ ತಮ್ಮ ಆಫೀಸ್ದಾಗ ಧರ್ಮ ನಡೆಸಿ, ಬೇರೆ ಕಡೆ ನಿಮ್ಮ ಮಾತು ನಾವೇ ಕೇಳ್ತೀವಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಆದಷ್ಟು ಯಾರೋ ಬಸ್ ಹೋಗಿ ಹೋಗ್ತಾರೆ, ತಮ್ಮ ಬಸ್ ಹೋದ್ರೆ ಬೋರ್ಡಿಗೆ ಹೋಗ್ತಾರೆ. ಆ ಎಚ್ಚರ ಇಲ್ಲ ಇವತ್ತು ಇದರಿಗೆ. ಈಗ ಅದು ಕೇಳೋ ಸ್ಥಿತಿಯಲ್ಲಿ ಅವ್ರು ಕೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ನಿಮಗೆ ಜನ್ರೇಷನ್ ಗ್ಯಾಪ್ ಇದೆ, ಹೋಗಿ ಅಂದ್ಬಿಡ್ತಾರೆ. ಯತ್ರೋಭಯೋ ಸಶಬ್ದ ಸ್ಯಾತ್ ತತ್ರ ದ್ವಿವಚನೇಪ್ಯುಭೇ ಇತ್ಯಭಿಧಾನೆ. ಇಲ್ಲಿ ಉಭೇ ಅಂತ ಹೇಳಿದ್ರು. ಉಭೇ ಅಂತ ಹೇಳಿದರೆ ಬರೀ ಎರಡಲ್ಲ. ಉಭಯೋ ಸಶಬ್ದ ಸ್ಯಾತ್ ತತ್ರ ದ್ವಿವಚನೆ ಅಪಿ ಉಭೇ, ಎರಡಕ್ಕೂ ಸೇರಿಸೋಬೇಕು. ಎರಡೆರಡಾಗಬೇಕು ಅಂತ ಅರ್ಥ. ಹಗಲು ರಾತ್ರಿ, ಹಗಲು ರಾತ್ರಿ ಇವೆಲ್ಲ ಎರಡೆರಡಾಗಬೇಕು. ಮತ್ತೆ ಉಭಯ ಪಕ್ಷ ಅಲ್ಲಿಗೆ ಅನ್ವಯ. ಎರಡು ಪಕ್ಷ ಆದರೆ ಒಂದು ಮಾಸ, 2 ವಾರ ಆದರೆ ಒಂದು ಪಕ್ಷ, 2 ಮಾಸ ಆದರೆ ಪಕ್ಷ ಆದರೆ ಒಂದು ಮಾಸ, 2 ಮಾಸ ಆದರೆ ಒಂದು ಋತು. ಅದರ ಶುಕ್ಲ ಕೃಷ್ಣ ಅಂತ ಹೆಸರು. ಗ್ರಹ ವೃಕ್ಷ ತಾರಾಚಕ್ರಸ್ಥ ಪರಮಾಣ್ವಾದಿನ ಜಗತ್ ಸಂವತ್ಸರಾವಸಾನೇನ ಪರ್ಯೇತಿ ಅನಿಮಿಷೋ ವಿಹು. ಗ್ರಹ ವೃಕ್ಷ ತಾರಾಚಕ್ರಸ್ಥ ಪರಮಾಣ್ವಾದಿನ ಜಗತ್ ಸಂವತ್ಸರಾವಸಾನೇನ ಪರ್ಯೇತಿ ಅನಿಮಿಷೋ ವಿಹು. ಗ್ರಹ ಅಂದರೆ ಗ್ರಹಗಳು, ವೃಕ್ಷ ಅಂತ ಹೇಳಿದರೆ ನಕ್ಷತ್ರಗಳು. ವೃಕ್ಷ ಅಂದರೆ ನಕ್ಷತ್ರಗಳು. ಆಮೇಲೆ ತಾರಾನು ನಕ್ಷತ್ರ. ಅದರಲ್ಲಿ ಎರಡೇ ನಕ್ಷತ್ರಗಳು, 2 ವಿಧ. ಮತ್ತೆ ನಕ್ಷತ್ರ ಬೇರೆ, ತಾರ ಬೇರೆ. ಆಮೇಲೆ ಇವಾಗ ಆಲದವರದಲ್ಲಿ ಎರಡು ವೆರೈಟಿ ಬರುತ್ತಲ್ಲ, ಆ ರೀತಿ ಶಿಂಶುಪಾದಲ್ಲಿ ವೆರೈಟಿಗಳು. ಪರಮಾಣ್ವಾದಿನ ಜಗತ್, ಇದರ ಪರಮಾಣ್ವಾದಿಗಳ ಮೂಲಕವಾಗಿ ಸಂವತ್ಸರ ಅವಸಾನೇನ, ಆಗ ವರ್ಷಕ್ಕೆ ಬಂತು. 2 2 2. ಅದಕ್ಕೆ ಪಕ್ಷಗಳು, ಅರ್ಥ ಪಕ್ಷ ಇದ್ದಾಗೆ. ಅದು ಗರುಡ ಕಾಲಾಭಿಮಾನಿ. ಪಕ್ಷ 2 ಇದೆ ಲೆಕ್ಕ. ಆ ಥರ ಕಾಲಾಭಿಮಾನಿ ಗರುಡ. ಇತ್ಯಭಿಧಾನಂ ಪರಮಾಣ್ವಾದಿನ ಜಗತ್ ಸಂವತ್ಸರಾವಸಾನೇನ. ಇದು ಫೈನಲ್ ಯೂನಿಟ್ ಸಂವತ್ಸರ ಅಂತ ಬಂತೀಗ. ಅದರಲ್ಲೂ ಬೇರೆ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಮತ್ತೆ ಸಂವತ್ಸರ ಪರಿವತ್ಸರ ಇಡಾವತ್ಸರ ಏವಚ ಅನುವತ್ಸರೋ ವತ್ಸರಶ್ಚ ವಿದುರ ಏವಂ ಪ್ರಭಾಷತೆ. ವಿದುರ ಏವಂ ಪ್ರಭಾಷತೆ. ವಿದುಹು ಏವಂ ಅಲ್ಲ, ಹೇ ವಿದುರ ಈ ರೀತಿ ಹೇಳ್ತಾರೆ. ಸಂವತ್ಸರಂ, ಸಂವತ್ಸರ ಅಂತ ಒಂದು, ಪರಿವತ್ಸರ ಅಂತ ಒಂದು. ಬರೀ ಸಂವತ್ಸರ ಕೇಳಿವಿ ಅಷ್ಟೇ ನಾವು. ಪರಿವತ್ಸರ, ಇಡಾವತ್ಸರ, ಅನುವತ್ಸರ, ವತ್ಸರ ಅಂತೇಳಿ ಎಷ್ಟಾಯ್ತು ಅಲ್ಲಿಗೆ? 5 ಬಂತು. ಇತಿ ಪ್ರಭಾಷ್ಯತೆ. ಜ್ಞಾನಿಗಳಿಗೆ ಹೇಳುತ್ತಾರೆ ಪ್ರಭಾಷ್ಯತೆ. ಇಡಾವತ್ಸರನಾಮಾಸು ನಕ್ಷತ್ರ ದ್ವಾದಶೇ ಸ್ಥಿತ. ಇಡಾವತ್ಸರ ಅಂತ ಹೇಳಿದರೆ ನಕ್ಷತ್ರ ದ್ವಾದಶಿ, ನಕ್ಷತ್ರಗಳ ಮಾನದಲ್ಲಿ ಬಂದಾಗ ಇಡಾವತ್ಸರ. ತಿಥೀನಾಂ ದ್ವಾದಶಾವರ್ತೆ ಯೋ ಹರಿಹಿ ಸೋ ಅನುವತ್ಸರ. ತಿಥಿಗಳು 12 ಸತ್ತು ಅದೇ ತಿಥಿ ಕಳೆದಾಗ ಅನುವತ್ಸರ ಅಂತ. ಅದೇ ತಿಥಿಗಳಾಗಬೇಕು. ತಿಥಿ ಲೋಪಗೀಪ ಆಗ್ತಿರ್ತದೆ, ಅದೇ ತಿಥಿ ಅನುವತ್ಸರ ಅಂತ ಕರೀತಾರೆ. ಆಮೇಲೆ ವತ್ಸರೋ ಯಃ ಸ್ಥಿತಸ್ತು ಅಹ್ನಾಂ ಷಷ್ಟ್ಯುತ್ತರ ಶತತ್ರಯೇ, 360 ದಿವಸ ಏನಂತ ಕರೀತಾರೆ? ಅದನ್ನು ವತ್ಸರ ಅಂತ ಕರೀತಾರೆ. ಗುರುವಾವರ್ತೆ ದ್ವಾದಶಾಂಶೇಯಸ್ತಃ ಪರಿವತ್ಸರ. ಗುರು ಒಂದು ರಾಶಿ ಇನ್ನೊಂದು ರಾಶಿಗಳು ಒಂದು ವರ್ಷ ಬೇಕು. ಅದನ್ನೇನಂತ ಕರೀತಾರೆ? ಪರಿವತ್ಸರ ಅಂತ ಕರೀತಾರೆ. ಆಮೇಲೆ ಸೌರದ್ವಾದಶಕೆ ಮಾಸೆ ಯಸ್ತಃ ಸಂವತ್ಸರೋ ಹರಿ. ಇದನ್ನ ಕೊನೆಯದು ಯಾವುದು ಹಿಡಿತು? ವತ್ಸರ, ಅನುವತ್ಸರ, ಸಂವತ್ಸರ. ನಿರ್ದಿಷ್ಟ ಸಂವತ್ಸರ ಅಂತಲೇ ಹೆಸರಿದೆ. ಏವಂ ಸ ಕಾಲನಾಮಾಪಿ ಕಾಲಸ್ಥಃ ಪರಮೇಶ್ವರ ಇತಿ ಬ್ರಹ್ಮತರ್ಕಿ. ಕಾಲ ಅಂದರೆ ಪರಮಾತ್ಮ, ಸಂವತ್ಸರ ಸಂವತ್ಸರೋ ವ್ಯಾಲಃ, ಸಂವತ್ಸರದ ಪರಮಾತ್ಮ, ವತ್ಸರ ಅಂದರೆ ಪರಮಾತ್ಮ, ಪರಿವತ್ಸರ ಅಂದರೆ ಪರಮಾತ್ಮ. ಕಾಲ ಅಂದರೆ ದೇವರು, ಕಾಲನೇ ದೇವರಲ್ಲ, ಕಾಲ ನಿಯಾಮಕ ದೇವರು, ವತ್ಸರಾದಿ ನಿಯಾಮಕ ದೇವರು. ಆಗ ಒಂದು ದೃಷ್ಟಾಂತ ಕೊಟ್ಟು ಅಹಹ ಅಂತ ಕರೆದು ಸಂವತ್ಸರ ಅಂತ ಕರೆದು. ಅಹಹ ಅಂದರೆ ಏನೀಗ 8 ಯಾಮ, ಗೊತ್ತಾಯ್ತಾ? 8 ಹಗಲು ರಾತ್ರಿ 8 ಯಾಮ ಆಯಿತು, ಅದು ಅಹ. ಸಂವತ್ಸರ ಅಂದರೆ ವರ್ಷ. ಇನ್ ಬಿಟ್ವೀನ್ ಆಹಾರಾದಿ ಸಂವತ್ಸರಾಂತವಾದಂಥ ಕಾಲನೇನಂತ ಕರೀತಾರೆ? ಅದು ದೇವರ ನಿಯಾಮಕ. ಅದಕ್ಕೆ
ಅಹ ಸಂವತ್ಸರಾಯ ನಮಃ. ಗೊತ್ತಾಯ್ತಾ? ಈ ವಿಷ್ಣು ಸಹಸ್ರನಾಮಕ್ಕೆ ಅರ್ಥ ಇವೆಲ್ಲ ಕೂಡ ಹೇಳಿದ್ರು. ಸಂವತ್ಸರ ಅದು ಹೇಳಿದ್ರೆ ಎಷ್ಟು ಹೇಳಿದ್ರು ಅದನ್ನೀಗ ಇಷ್ಟರಿ ಯಾವುದನ್ನು ಹೇಳ್ತಾರೆ. ಇವತ್ತು ನಮ್ಮಲ್ಲಿ ಇದು ಬೇರೆ ಗೊತ್ತಿದೆ, ಇಂಗ್ಲೀಷು ಕ್ಯಾಲೆಂಡರ್ ಬೇರೆ, ಪಂಚಾಂಗ ಬೇರೆ, ಫೈನಾನ್ಷಿಯಲ್ ಇಯರ್ ಬೇರೆ, ಸ್ಟೂಡೆಂಟ್ಸ್ಗೆಲ್ಲ ಅಕಾಡೆಮಿಕ್ ಇಯರ್ಗಳು ಬೇರೆ. ಎಷ್ಟು ಬೇರೆ. ನಮ್ಮ ಮುಂದಿನ ವರ್ಷ ಅಂತ ಕೇಳಿದರೆ ಜೂನ್ ಲೆಕ್ಕ ಬರುತ್ತೆ ಹುಡುಗರಿಗೆ, ಜನವರಿ ಬರೋದಿಲ್ಲ ಲೆಕ್ಕ. ಇವರಿಗೆ ಮಾರ್ಚ್ ಏಪ್ರಿಲ್ ಶುರುವಾಗುತ್ತೆ. ಅವರಿಗೆ ಬರೋದೆಲ್ಲ ಪಟಾಕಿ ಹಾರಿಸೋರಿಗೆ, ಮಿಡ್ನೈಟ್ ಓಡೋರಿಗೆಲ್ಲ ಈ ಸಂವತ್ಸರ ಬರುತ್ತೆ. ಇದು ಯುಗಾದಿ ಹಬ್ಬಕ್ಕೆಲ್ಲ ನಮ್ಮದು ಬರುತ್ತೆ. ಎಷ್ಟು ವೆರೈಟಿ. ಇನ್ನು ಸಾಲ ಕೊಟ್ಟವ್ರು ಡೇಟ್ ಆಗ್ತಾ ಅವತ್ತಿನ ಡೇಟ್ ಅವತ್ತು ಸರ ಅವರಿಗೆ ಸಾಲ ತೊಗೊಂಡು ಆ ಲೆಕ್ಕ ಸಾಲ ಲೆಕ್ಕ ಕೊಡೋದು. ಎಷ್ಟು ಡಿಫ್ರೆನ್ಸ್ ಇದೆ. ಬ್ಯಾಂಕ್ ಸಾಲ ಆಗಿತ್ತು ಎಲ್ಲ ಸಾಲಗಳಿಗೂ ಪರ್ಟಿಕ್ಯುಲರ್ ಡೇಟ್ ಕೌಂಟ್ ಆಗುತ್ತೆ. ಗೊತ್ತಾಯ್ತಾ? ಒಂದು ದಿವಸ ಹೆಚ್ಚು ಕಡಿಮೆ ಬಡ್ಡಿ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗುತ್ತೆ. ಕೋಟ್ಯಂತರ ಸಾಲ ತೊಗೊಂಡಾಗ ಒಂದೊಂದು ದಿವಸಕ್ಕೂ ಭಾರಿ ಮಹತ್ವ ಇದೆ. ಎಲ್ಲ ಕಾಲದ ಪರಿಜ್ಞಾನ, ಇದೆಲ್ಲದರ ನಿಯಾಮಕ ಪರಮಾತ್ಮನೇ. ಸರ್ವದಾ ದರ್ಶನಾತ್ ತಸ್ಯ ಅನಿಮಿಷ. ದೇವರನ್ನೇನು ಎಷ್ಟು ಸಾರಸ್ಯ ಇದೆ ನೋಡಿ. ಸಂವತ್ಸರೋ ಹರಿಹಿ. ನಾವು ನಿಮಿಷ ಸೃಗ್ವಿ ಹೇಳ್ತೇವೆ ನಾವು, ಅದನ್ನು ಸೂಕ್ಷ್ಮ ಹೇಳ್ತಾರೆ. ಸರ್ವದಾ ದರ್ಶನಾತ್ ತಸ್ಯ ಅನಿಮಿಷತ್ವ ವಿದುರ್ಬುದು. ದೇವ್ರು ಪ್ರತಿಯೊಂದನ್ನು ನೋಡ್ತಾನೆ, ಪ್ರತಿ ಕ್ಷಣ ನೋಡ್ತಾನೆ. ನಾವು ಗಂಟೆ ಪ್ರತಿ ಕ್ಷಣ ನೋಡ್ತೀವಿ, ಈಗ ನೋಡ್ತಾ ಕೂತಿರ್ಬೇಕಾಗತ್ತೆ ಅಷ್ಟೇ. ಗೊತ್ತಾಯ್ತಾ? ಅದು ದೇವ್ರು ಪ್ರತಿ ಕ್ಷಣ ನೋಡ್ತಾನೆ, ಎಲ್ಲದನ್ನು ನೋಡ್ತಾನೆ. ಇದಕ್ಕೆ ದೇವರು ನಿಮಿಷ ಅನಿಮಿಷ ಅಂತ ಎರಡು. ಅನಿಮಿಷ ಅಂದರೆ ಏನು? ಕಣ್ಣು ಮುಚ್ಚದೇ ಇರೋದು ಅಂತ, ರೆಪ್ಪೆ ಹಾಕದೇ ಇರೋದು. ದೇವರು ಹಾಗೆ ನೋಡ್ತಾನೆ ಅಂತ ಹೇಳಿದರೆ ನಾವು ಯಾವುದೋ ದಿವಸದ್ದಲ್ಲ, ಪ್ರತಿ ಕ್ಷಣನೂ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ದೇವ್ರು ನೋಡ್ತಾ ಇರ್ತಾರೆ. ಆಗ ದೇವ್ರೇ ಸರ್ವ ಚಕ್ಷುರದ ವಿಶ್ವತೋಮುಖ ಅರ್ಥ ಆಗುತ್ತೆ. ಸುಮ್ಮನೆ ನೋಡೋದಲ್ಲ. ಹಾಂ, ಎಸ್ ಅಂತ ಹೇಳ್ಬೇಕು. ದೇವರು ಅಂತ ಫಸ್ಟ್ ಹೇಳಿದ ಮೇಲೆ ಅದರ ಉಳಿದೆಲ್ಲ ನೆಕ್ಸ್ಟ್ ಅವೆಲ್ಲ ಅದು ಬೃಹದಾಂಡದಲ್ಲಿ ಬರೋ ವಿಚಾರ. ಅದು ಹುಟ್ಟಿದ್ದ ಹೆಸರದು, ಪರ್ಟಿಕ್ಯುಲರ್ ಭಾಗ. ಇದು ಬ್ರಾಡಾಗಿ ಹೇಳ್ತಾರೆ. ಗ್ರಹ ಸರ್ವದಾ ಏವಂ ಕಾಲನಾಮಾಪಿ. ಇಷ್ಟು ತಿಳ್ಕೊಂಡಾಗ ಕಾಲ ಶಬ್ದಕ್ಕೆ ಅಹ ಸಂವತ್ಸರ ಕಾಲ ಇಷ್ಟು ಅರ್ಥ ಆಗಬೇಕಾದ್ರೆ ಇಷ್ಟು ಓದಿದ್ರೆ ದೇವ್ರು ಎಷ್ಟು ಮಹಿಮಾವಂತ ಅಂತ ಗೊತ್ತಾಗುತ್ತೆ. ಸರ್ವದಾ ದರ್ಶನಾತ್ ತಸ್ಯ ಅನಿಮಿಷತ್ವಂ ವಿದುರ್ಬುಧಾ. ಈ ಸ್ಕೂಲು ಕಾಲೇಜುಗಳಲ್ಲೆಲ್ಲ ಬೆಲ್ ಹೊಡ್ಲಿಕ್ಕೆ ನಿಲ್ಲಿಸಿರ್ತಾರೆ. ಟೈಮ್ ಕರೆಕ್ಟಾಗಿ ಬೆಲ್ ಹೊಡಿಬೇಕು. ಆ ಟೈಮಿಗೆ ಎಷ್ಟು ಜನ ಬೇಸ್ಟ್ ಒಳ್ಳೆ ದೊಡ್ಡ ಕ್ವಶನ್ಸ್ ಕೇಳ್ತಿದ್ದಾರೆ, ಬೆಲ್ ಹೊಡೆದು ಬಿಟ್ಟು ಸಾಕೋಡ್ಸುತ್ತೆ. ಯಾಕೆ ತಗೊಡ್ಬೋದು ಅಂತ. ಯಾಕಂದರೆ ಉತ್ತರ ಕೊಡೋ ಪಂಜಿತ ಆಗತ್ತೆ ಅವನಿಗೆ. ಬೇಗ ಬೇಗ ಇರ್ತಿರ್ತಾನೆ, ಬೈದಾಗಲಿ ಅಂತ ಕೇಳ್ತಾನೆ. ಯಾವುದೋ ಆಟನೆಲ್ಲ ಮರ್ತೋಗ್ಬಿಡುತ್ತೆ ಅದೊಂದು ಸಲ, ಎಷ್ಟೊತ್ತಾರು ಹೊಡೆಯೋದಿಲ್ಲ ಅದು. ಆದರೆ ದೇವ್ರು ಆಗಲ್ಲ, ಪ್ರತಿ ಕ್ಷಣದಲ್ಲಿ ಏನಾಗ್ತಿರುತ್ತೆ ಅದು. ಅಂದರೆ ನಿಮಗೆ ಅರ್ಥ ಸಾರಸ್ಯ ಇರೋದಿಷ್ಟೇ. ಅವ್ನು ಕಾಯ್ತಾ ಕೂತಿರ್ತಾನೆ, ಬೆಲ್ ನೋಡ್ಕೊತ. ಅದೇ ಸಂಬಳ ಕೊಡೋದೇ ಅದಕ್ಕೆ ಅವರಿಗೆ. ನೋಡ್ತಾ ಕೂತಿರ್ಬೇಕು ಅವ್ರು. ಸಾಕ್ಷಿ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ರೇಡಿಯೋ ಟಾಕೆಲ್ಲ ಹೋಗ್ತೀವಲ್ಲ, ಭಾರಿ ಕಷ್ಟ ಅದು. ಅವ್ರು ಅದೇ ನೋಡ್ತಾ ಇರ್ತಾನೆ, ಅವನು ರಿಪೇರ್ ಕೊಡ್ತಾ ಇರ್ತಾನೆ. ಅದು ನಮ್ಮ ಕೇಳ್ತಾ ಕೂತ್ಕೊಬಿಟ್ರೆ ಅವ್ರಿಗೆ ಕೇಳ್ತೇವೆ, ಇವರು ಹೋಗ್ತಿರ್ತಾಗೆ. ಅದು ನೋಡೋದಷ್ಟೇ ಕೆಲಸ. ಅವ್ರು ಇಸ್ ಪೇಡ್ ಫಾರ್ ಇಟ್. ಆ ರೀತಿಯಲ್ಲಿ ದೇವ್ರು ಪ್ರತಿ ಕ್ಷಣ ನೋಡ್ತಾನೆ ಅಂತ ಹೇಳಿದರೆ ಎಷ್ಟು ಕೆಲಸಗಳು ದೇವ್ರದ್ದು ಯೋಚನೆ ಮಾಡಿ. ಪ್ರತಿ ಗಿಡನೂ ನೋಡ್ತಿರ್ಬೇಕು. ಏನು ಎಫರ್ಟ್ಲೆಸ್ ನೋಡ್ತಾರೆ ದೇವರು. ಆಗ ಕಾಲ ಮಹಿಮೆ. ಪರಮೇಶ್ವರ ಕಾಲಸ್ಥ ಪರಮೇಶ್ವರ ಸರ್ವದಾ ದರ್ಶನಾತ್ ತಸ್ಯ ಅನಿಮಿಷತ್ವಂ ವಿದುರ್ಬುಧ. ಅನಿಮಿಷ ಅಂತ ದೇವರಿಗೆ ಹೆಸರಿದೆ. ಸತತಂ ಗಮನಾದ್ವ. ಸದಾ ಯಾವಾಗಲೂ ನೋಡ್ತಾನೆ ಅನಿಮಿಷ. ಪ್ರತಿ ನಿಮಿಷ ನೋಡ್ತಾನೆ ನಿಮಿಷ. ಯಾವಾಗಲೂ ನೋಡೋದೊಂದು, ಪ್ರತಿಯೊಂದನ್ನು ನೋಡೋದೊಂದು. ಸತತಂ ಗಮನಾದ್ವಾಪಿ ಕಾಲಸ್ಥಸ್ಯ ಮಹಾತ್ಮನಃ. ಇನ್ನೊಂದು ಸತತ ಗಮನ. ಕಾಲ ಮೂವ್ ಆಗ್ತಾನೆ ಟಕ ಟಕ ಟಕ. ಯಾರು ನಿಲ್ಲಿಸೋಕ್ಕಾಗೋದಿಲ್ಲ. ಕಾಲ ಪ್ರವಾಹನ ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲ ಪ್ರವಾಹಗಳು, ನದಿ ಪ್ರವಾಹನೂ ಅಷ್ಟೇ ನಿಂತು ಹೋಗ್ಬಿಡುತ್ತೆ. ಗೊತ್ತಾಯ್ತು? ಆದರೆ ಯಾವುದು ಸಿಲ್ವ ಬಿಡ್ತಾರೆ, ಜನ ಹೋಗ್ತಿರ್ತಾರೆ. ಆಮೇಲೆ ಯಾರು ಇರೋದಿಲ್ಲ, ಓಡ್ತಿರ್ತಾರೆ. ಆಮೇಲೆ ಮುಗೀತು. ಇದು ಹಾಗೆ ಎಂಥ ಪ್ರವಾಹ ಇದು. ಟಾಕ್ 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 ಹೋಗ್ತಾನೆ ಇರಬೇಕು. ಅದು ಹಿಂದಕ್ಕೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಮ್ಯಾಜಿಕ್ ಅದು. ದೇವರಿಗೆ ಒಂದೇ ಸಾಧ್ಯ. ಅದು ಹೇಗೂ ಮಾಡಬಲ್ಲ. ಸೂರ್ಯ ನಿಲ್ಲಿಸ್ಬಿಡ್ತಾರೆ ಅಕ್ಷರ. ಸೂರ್ಯ ಮೂವಾಟದ ಅದೇ ಮ್ಯಾಜಿಕ್. ಆಗ ದೇವ್ರ ಮಹಿಮೆ ಗೊತ್ತಾಗೋದಾಗ ನಾವು ಏನು ಕನಸಲ್ಲೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಇದು ಹೇಗೆ ಮಾಡ್ತಾರಲ್ಲ, ಟಕ್ಕಂತ ಮಾಡೋಕ್ಕಿಂತ. ಸತತಂ ಗಮನಾದ್ವಾಪಿ ಕಾಲಸ್ಥಸ್ಯ ಮಹಾತ್ಮನಃ ಯಹ ಸೃಜ್ಯ ಶಕ್ತಿಂ ವೃಥಾ ಉಚ್ಛಸನ್ ಸ್ವಶಕ್ತ್ಯ ಪುಂಸೋ ಅಭ್ರಮಾಯ ದಿವಿ ಧಾವತಿ ಭೂತಭೇದಃ ಕಾಲಾಖ್ಯಯ ಗುಣಮಯೀಂ ಕ್ರತುರ್ವಿತನ್ವನ್ ತಸ್ಮೈ ಬಲಿಂ ಹರತ ವತ್ಸರ ಪಂಚಕಾಯ. ವತ್ಸರ ಪಂಚಕಾಯ ತಸ್ಮೈ ಬಲಿಂ ಹರತ. 5 ವತ್ಸರದ ಹೆಸರನ್ನು ಕಳಿಸ್ಕೊತಾನಲ್ಲ ದೇವ್ರಿಗೆ. ಏನಂತ ಹೆಸರಾಗ ಅಂತ ಪರಮಾತ್ಮನೇ. ಇಂದು ಕಾಲ, ನಮ್ಮ ಕಾಲ ಒಂದು ಕಾಲ ಆಯಿತು. ನಿಮಿಷ ಗಂಟೆಗಳ ಕಾಲ ಒಂದು, ವರ್ಷಗಳ ಮಾನದ ಕಾಲ ಒಂದು. ಎಲ್ಲದೂ ಪರಮಾತ್ಮನ ನಿಯಾಮಕನಾಗಿರೋದ್ರಿಂದ ಅವನನ್ನು
ಬಲಿಂ ಹರತ, ಬಲಿ ಅಂದರೆ ಪೂಜೆ ಅಂತ ಅರ್ಥ. ಬಲಿ ಕೊಡಿ ಬಲಿ ಶಬ್ದಕ್ಕೆ ಪೂಜೆ ಅಂತ ಒಂದರ್ಥ, ಬಲಿ ಅಂತಲೂ ಒಂದರ್ಥ. ಇಲ್ಲೆಲ್ಲ ಬಲಿ ಅಂದರೆ ಪೂಜೆ ಅಂತ, ದೇವರನ್ನು ಆರಾಧನೆ ಮಾಡಿ. ಬಲಿ ಹರಣ ಅಲ್ಲ, ಬಲಿ ದೇವರಿಗೆ ಪೂಜೆ ಮಾಡೋದು. ಬಲಿ ಅಂದರೆ ಅವ್ರ ಭಾಗ ಕೊಡೋದು. ಅಭ್ರ ಸರಿ ಅಂತ ಅರ್ಥ. ಬಲಿ ಅಂದರೆ ಪೂಜೆ ಮಾಡಿ ಅಂತ ಅರ್ಥ. ಉಪಹರತ ಉಪಹರತ ಯಹ ಸೃಜ್ಯ ಶಕ್ತಿಂ ಉರುಧಾ ಉಚ್ಛ್ವಸನ್ ಉಚ್ಛ್ವಸಯನ್ ಸ್ವಶಕ್ತಿಯ. ಈ ಸೃಜ್ಯ ಶಕ್ತಿ ಸೃಷ್ಟಿ ಮಾಡಿಸಿದ ಪರ್ವತ ಅಭಿವ್ಯಕ್ತಿ ಮಾಡೋಕ್ಕೆ ಶುರು ಮಾಡ್ತಾನೆ. ಇವತ್ತು ಯಾವಾಗ ನಿಂತಿರ್ತಾರೆ ಸಿಗ್ನಲ್ನಲ್ಲಿ ಶುರುವಾಗಬೇಕು, ತಕ್ಷಣ ಮತ್ತೆ ಆನ್ ಮಾಡ್ಕೊಂಡು ಹೋಗುತ್ತೆ, ಅದು ಹೋಲಿಗೆ ರೆಡಿ ಆಗ್ತಾನೆ. ಹೀಗಾಗಿ ತಕ್ಷಣ ಒತ್ತಿ ಬಿಡ್ತಾನೆ. ದೇವರು ಸೃಷ್ಟಿಯಾಗಿ ಉದ್ಬೋಧನ ಮಾಡ್ತಾನೆ ಪರಮಾತ್ಮ. ಪುಂಸ ಅಭ್ರಮಾಯ ದಿವಿ, ನೋಡಿ ಭ್ರಮ ಅಭ್ರಮ ಎರಡು ಬಿಡಿಸೋಕ್ಕೂ ಬರುತ್ತೆ ಅಲ್ಲಿ. ಅದು ಬಿಡಿಸು, ಅಭ್ರಮಾಯ ಅಂತ ಬಿಡಿಸ್ಬೇಕು. ಜನಗಳ ಭ್ರಮೆಯ ಪರಿಹಾರಕ್ಕೋಸ್ಕರವಾಗಿ ಭೂತಭೇದಕಃ ದಿವಿ ಯಾವತಿ ಭೂತಭೇದ ಕಾಲಾಖ್ಯಯ ಗುಣಮಯೀಂ ಕ್ರತುಭಿ ವಿತಿನ್ಮನ್. ಪರಮಾತ್ಮ ಯಜ್ಞ ಯಾಗಾದಿಗಳ ಮೂಲಕವಾಗಿ ತನ್ನ ಜ್ಞಾನ ಸಂಪತ್ತಿನ ಮೂಲಕವಾಗಿ ಏನು ಮಾಡ್ತಾ ಪರಿವರ್ತನೆ ಮಾಡ್ತಾ ಇದ್ದಾನೆ. ವರ್ತಯನ್ ತಸ್ಮೈ ಬಲಿಂ ಹರತ ವತ್ಸರ ಪಂಚಕಾಯ. ಈಗ ನಮಗೆ ಕಾಲಾತ್ಮಕ ಕಾಲ ನಿಯಾಮಕ ಪರಮಾತ್ಮ ಎಷ್ಟು ದೊಡ್ಡವರು, ಎಷ್ಟು ಕಾಲದೊಳಗಿದ್ದಾನೆ, ಕಾಲನಾಮಕರಾಗಿದ್ದಾನೆ. ಕಾಲವನ್ನು ಇಲ್ಲೂ 5 ಕಾಲ ನಡೆಸ್ತಾನೆ, ನಿಯಂತ್ರಣ ಮಾಡ್ತಾನೆ. ಆ ಕಾಲಕ್ಕೆ ತಕ್ಕಂತೆ ವಾತಾವರಣ ಸೃಷ್ಟಿ ಮಾಡ್ತಾನೆ. ಹಗಲು ಅಂತಾರೆ, ಬರೀ ಹಗಲೊಂದು ಬೋರ್ಡ್ ಹಾಕಿದ್ರೆ ಹಗಲಾಗಲ್ಲ. ಏನು ಬರಬೇಕು? ಸೂರ್ಯ ಬರಬೇಕಲ್ಲಿ, ಗೊತ್ತಾಯ್ತಾ? ರಾತ್ರಿಯಿಂದ ಸೂರ್ಯ ಮುಳುಗಬೇಕಲ್ಲ, ರಾತ್ರಿ ಬರೋದೇ ಇಲ್ಲ. ಅದೆಲ್ಲ ಯೋಚನೆ, ಎಷ್ಟು ನಿಯಮ ಇದೆ. ಒಂದೊಂದು ಕೆಲಸನೂ ಎಷ್ಟು ಸೂಕ್ಷ್ಮ, ಅದನ್ನೆಲ್ಲ ಮಾಡ್ತಾನೆ. ಯಾವಾಗಲೂ ಮಾಡ್ತಾನೆ, ಪ್ರತಿ ಕ್ಷಣದಲ್ಲೂ ಮಾಡ್ತಾನೆ. ದೇವ್ರು ಮಲ್ಕೊಂಡ್ಬಿಟ್ಟ ಅಂದರೆ ಕತೆ ಮುಗಿತಾನೆ. ಚಾತುರ್ಮಾಸ ಅಂದ್ರೆ ಆ ರೀತಿ ಮಲಗಿದ್ದಲ್ಲ. ಜನಕ್ಕೆ ವಿಶ್ರಾಂತಿ ಕೊಟ್ಟಿದ್ದು, ತನಗೆ ವಿಶ್ರಾಂತಿ ಇಲ್ಲ, ಜನಕ್ಕೆ ವಿಶ್ರಾಂತಿ ಅಷ್ಟೇ. ಭೃತ್ಯಾನಾಂ ಕ್ರತುಭಿ ಸ್ವಪ್ರಜ್ಞಾಭಿ. ಕ್ರತು ಶಬ್ದಕ್ಕೆ ಕ್ರತು ಜ್ಞಾನ, ಜ್ಞಾನ ಅಂತ ಯಾರು ಹೇಳ್ಕೊಟ್ಟು ಸ್ವಶಕ್ತಿಯ. ಶಕ್ತಿನೂ ಒಂದೇ, ಜ್ಞಾನನೂ ಒಂದೇ. ಯಾರೂ ಹೇಳ್ಸ್ಕೊಂಬಂದಿಲ್ಲ, ಯಾರು ಅಸಿಸ್ಟೆನ್ಸ್ ತಗೋತಾ ಇಲ್ಲ. ಇದು ಅಲ್ಟಿಮೇಟ್ ಅಂತ ಪರಮಾತ್ಮ ನಮಸ್ಕಾರ ಮಾಡಿ. ಕ್ರತುಭಿ ಸ್ವಪ್ರಜ್ಞಾಭಿ ಭೂತಾನಾಂ ಕಾನಿಷ್ಠಜ್ಞಪ್ತೇ ಯಜ್ಞಾದಿವೃತ್ತಯೇ ಬೋಧಯನ್ ಸೃಜ್ಯಶಕ್ತಿಂಚ ಕಾಲಸ್ಥೋ ವರ್ತತೆ ಹರಿ ಇತಿ ತತ್ರ ಪ್ರಕಾಶಿಕಾಯ. ಸಂವತ್ಸರ ಕಾಲಸ್ಥಃ ಭೂತಾನಾಂ ಜ್ಯೇಷ್ಠ ಕನಿಷ್ಠ ಜ್ಞಾಪ್ತೈ. ಇದೆಲ್ಲ ಇಲ್ಲದೆ ಹೋಗಿದ್ರೆ ಇದು ದೊಡ್ಡದು ಚಿಕ್ಕದು ಬರ್ತಿರಲಿಲ್ಲ. ಇವರು ದೊಡ್ಡವರು ಚಿಕ್ಕವರು ವಯಸ್ಸಿನಲ್ಲಿ. ಈ ಕಾಲ ಪರಿಜ್ಞಾನದಿಂದಲೇ ಶುರುವಾಯಿತು, ಇಲ್ಲದವ್ರಿಗೆ ಗೊತ್ತಾಗ್ತಿರಲಿಲ್ಲ. ಯಜ್ಞಾದಿ ಮತ್ತು ಯಜ್ಞ ಮಾಡಬೇಕಲ್ಲ. ವಸಂತೆ ಜ್ಯೋತಿಷ, ವಸಂತ ಕಾಲ ಯಾವಾಗ? ಈ ಕಾಲದ ಅರ್ಥ ಮಾಡ್ಕೋಬೇಕು. ಮಳೆ ಬರೋದು ಮಳೆಗಾಲ ಅಂತ ಹೇಳ್ತಾರಲ್ಲ ಹಾಗೆ. ಬರದೆ ಬೇರೆ ಅರ್ಥ ಅಕಾಲ ಮಳೆ ಅಂತ ಕರೀತಾರೆ. ಬೇರೆ ಅಥವಾ ಅಕಾಲಕ್ಕೆ ಮಳೆ, ಇದಾದರೆ ಸಕಾಲಿಕ ಮಳೆ. ಭೂತಾನಾಂ ಜ್ಯೇಷ್ಠ ಬೋಧಯನ್ ಸೃಜ್ಯಶಕ್ತಿಂಚ ಕಾಲಸ್ಥೋ ವರ್ತತೆ ಹರಿ. ಕಾಲಕ್ಕೆ ಒಂದು ವಿಚಿತ್ರವಾದ ಸಾಮರ್ಥ್ಯ ಭಗವಂತ ಕೊಟ್ಟಿದ್ದಾನೆ. ಏನದು? ಹಣ್ಣಿಟ್ಬಿಡ್ತಾನೆ. ಒಂದು ದಿವಸ ಬಿಡಿ ಮಾಗತ್ತೆ ನಾಳೆಗೆ ಅಂತ ಹೇಳ್ತಾನೆ. ಮಾಗತ್ತೆ ದೊಡ್ಡದಾಗ ಕೊಡ್ಬೇಕಾದ್ರೆ ಕಾಲ ಬರ್ತಾನೆ ಹೋಗುತ್ತೆ ಕೆಲಸ. ನಾಳೆಗೆ, ಇವತ್ತಿಗೆ, ಇದೆಲ್ಲ ಕಾಲದ ಶಕ್ತಿ. ಆ ಶಕ್ತಿ ನಿಯಮನ ಭಗವಂತನ ಅಧೀನದಲ್ಲಿದೆ. ಅದೆಷ್ಟಕ್ಕೂ ಎಷ್ಟು ಸೇರಿಸ್ಕೋಬೇಕಲ್ಲ. ದಿಶಾವಸಾನೆ ಆರಬ್ಧ ಲೋಕಕಲ್ಪೋ ಅನುವರ್ತತೆ ಯಾವದ್ದಿನಂ ಭಗವತೋ ಮನೋನ್ಭುಂಜನ್ ಚತುರ್ದಶ ದಿರಸ್ಥೋ ಭಗವಾನ್ ಭೋಕ್ತ. ನಿಶಾವಸಾನ ಎರಡಿದೆ. ಪ್ರಳಯ, ಮಹಾಪ್ರಳಯ ಅದೆಲ್ಲ ಇದ್ದೇ ಇದೆ. ಮನ್ವಂತರ ಪ್ರಳಯ. ಮನ್ವಂತರ ಪ್ರಳಯ ಅಂದರೆ ಹಗಲು ರಾತ್ರಿ. ಬ್ರಹ್ಮದೇವರ ಒಂದು ಹಗಲಿಗೆ ಎಷ್ಟು ಜನ ಮನುಗಳು ಬರ್ತಾರೆ? 14 ಜನ ಮನುಗಳು ಬರ್ತಾರೆ, 14 ಇಂದ್ರರು ಬರ್ತಾರೆ. ಮತ್ತು ಹಗಲಿಗೆ ರಾತ್ರಿ ಫುಲ್ ರೆಸ್ಟ್. ಅದು ಸರ್ಕಾರ 24 hours ಅಂತ ಹೇಳಿದರೆ ರಾತ್ರಿ ಅಲ್ಲ, ಹಗಲು ಮಾತ್ರ ಕೆಲಸ ಮಾಡುತ್ತಾ. ಹಾಗೆ ಮನ್ವಂತರ ಕಾಲದಲ್ಲಿ ಹಗಲು ಮಾತ್ರ, ಎರಡು ಈಕ್ವಲ್. ಒಂದು 14 ಮನ್ವಂತರಷ್ಟು ಕಾಲ ಹಗಲಾದರೆ ಅಷ್ಟು ಕಾಲ ರಾತ್ರಿ ಏನದು ನಿದ್ರೆ. ಅಷ್ಟು ಕಾಲ ನಿದ್ರೆ. ಲೋಕಕಲ್ಪ ಅನುವರ್ತತೆ ಯಾವದ್ದಿನಂ ಭಗವತೋ ಮನೂನ್ ಪುಂಜನ್ ಚತುರ್ದಶ. ಒಂದೊಂದು ದಿವಸದಲ್ಲೂ ಕೂಡ ಏನಾಗುತ್ತೆ? 14 ಮನುಗಳು ಪರಿವರ್ತನೆ ಹೊಂದ್ತಾರೆ. ಇಂದ್ರ ಮಾತ್ರ ಇಬ್ಬರು ಒಂದೇ ಇಂದ್ರ. ಪುರಂದರ ಇಂದ್ರ 2 ಇದಕ್ಕೆ, ಬರಡ ಮನ್ವಂತರಕ್ಕೆ ಒಬ್ಬರೇ ಇಂದ್ರ. ಒಟ್ಟು ಎಷ್ಟಾಯ್ತು ಅಲ್ಲಿಗೆ? 13 ಇಂದ್ರ. ಅದರ ಒಬ್ಬ ನಾರಾಯಣ, ಸೊ 12 ಇಂದ್ರ. ಇನ್ನೊಬ್ಬರು ವಾಯುದೇವರು, ಆಮೇಲೆ 11. ಅವರೆಲ್ಲ ಒಂದು ಗುಂಪು. ಅದರಲ್ಲೂ ಸ್ವಲ್ಪ ತಾರತಮ್ಯ ಇದೆ. ಮತ್ತೆ ಇದು ಸರ್ವೋತ್ತಮ ಜೀವತ್ವ ಅಲ್ಲಿ ಹೋಗ್ಬಿಡುತ್ತೆ, ಈ ಗುಂಪಿ ಬರೋದಿಲ್ಲ ಅವರು. ಅದು ಶೇಷ ಶತಸ್ಥರು ಅಂತ ಕರೀತಾರೆ. ಶೇಷ ಶತಸ್ಥರು ಅಂದರೆ ಏನು? ಉಳಿದವರು ಅಂತ. 12ರಲ್ಲಿ ಇಷ್ಟು ಜನ ಬಿಟ್ಟು, ಏಕಾಶ ರುದ್ರರು ಒಬ್ಬರನ್ನು ಬಿಟ್ಟು 10 ಉಳಿದ್ರು, ಒಬ್ಬರ ಮೇಲೆ ಅಲ್ಲಿ ಹೋಗ್ಬಿಡ್ತಾರೆ. ಹೊಸಗಳು ಎಲ್ಲ ಹೇಳಬೇಕಾದ್ರೆ ಶೇಷ ಶಬ್ದಕ್ಕೆ ಅದಾರ್ಥ.
ಬರೀ ಮನುಗಳು ಅಂತ ಹೇಳಿಬಿಡ್ತೇವೆ, ಲೆಕ್ಕ ಹೇಳ್ಬೇಕಾದ್ರೆ ಹೇಳಿಬಿಡ್ತಾರೆ. ಯಾರನ್ನು ಬಿಡಬೇಕು ಅಂದರೆ ಬಿಟ್ಬಿಟ್ಬಿಡ್ಬೇಕು. ಸೊ ದ್ವಾದಶ ಆದಿತ್ಯ, ಒಬ್ಬ ಆದಿತ್ಯ ಇಲ್ಲ, ಸಾಕ್ಷಾತ್ ನಾರಾಯಣ. 11 ಆದಿತ್ಯರು ಬಂದರು. ಅದರಲ್ಲಿ ತಾರತಮ್ಯ ಮತ್ತೆ, ಒಬ್ಬ ಸೂರ್ಯ ಮೇಲೆ ಬರ್ತಾನೆ, ಉಳಿದವರು ಕೆಳಗೆ ಶೇಷ ಚತುರ್ಥ ಗುಂಪಿಗೆ ಬರ್ತಾನೆ. ರಿಮೈನಿಂಗ್ ಅಂತಾರೆ, ರಿಮೈನಿಂಗ್ ಅಂತ. ರಿಮೈನಿಂಗ್ ಪರ್ಟಿಕ್ಯುಲರ್ ಕ್ಲಾಸು ಬರೋರಿಗೆಲ್ಲ ಶೇಷ ಶತಸ್ಥರು ಅಂತ. ಶೇಷ ದೇವರು 100 ಜನ ಅಂತ ಅರ್ಥ ಅಲ್ಲ. ಶೇಷ ಶತ ಹಾಗೆ ಅರ್ಥ ಮಾಡಬಾರ್ದು. ಶೇಷ ಅಂದರೆ ರಿಮೈನಿಂಗ್ ಅಂತ ಅರ್ಥ. ನಿಶೇಷ ಶೇಷ ಅಂತೀವಲ್ಲ ಹಾಗೆ. ಹಾಂ, ಶೇಷ 100ರಲ್ಲಿ ಉಳಿದವರು ಅಂತ ಅರ್ಥ. ಅದು ಆ 100ರಲ್ಲಿ ಒಟ್ಟು 100 ಜನ ಏನು ಮೇಲ್ವರೆಲ್ಲ ಆ ಕಡೆ ಹೋಗಿಬಿಟ್ಟಿದ್ದಾರೆ. ಉಳಿದವರೆಲ್ಲ ಶೇಷ ಶತಸ್ಥರು. 100 ಅದರಲ್ಲಿ ಶೇಷ ಶತಸ್ಥರು. ನಿಶಾವಸಾನೆ ಆರಬ್ಧೆ ಲೋಕಕಲ್ಪೋ ಅನುವರ್ತತೆ ಯಾವದ್ದಿನಂ ಭಗವತೋ. ನಿಶಾವಸಾನ ರಾತ್ರಿ ಕಡಿತು, ಹಗಲು ಬಂತು ಅಂತ ಅರ್ಥ. ಯಾರ ಹಗಲು? ಬ್ರಹ್ಮದೇವರ ಹಗಲು. ನಮ್ಮದೇ ಹಗಲಲ್ಲ ಇದು, ಬ್ರಹ್ಮದೇವರ ಹಗಲು ಬಂತು. ಆಗ ಲೋಕಕಲ್ಪ ಶುರುವಾಯ್ತು ಮತ್ತೆ. ಯಾವದ್ದಿನಂ ಭಗವತೋ ವನೋನ್ ಭುಂಜನ್ ಚತುರ್ದಶ ಭುಂಜನ್ ದಿನಸ್ತು ಭಗವಾನ್ ಭೋಕ್ತಾ ಸ್ವಂ ಸ್ವಂ ಕಾಲಂ ಜನ್ಮನುಭುಂಕ್ತೆ ಸಾಧಿಕಾಮೇಕಸಪ್ತತಿಂ ಮನ್ವಂತರೇಷು ವನ್ಮಃ ತದ್ವವಿಶ್ಯ ಋಷಯಸ್ವರಾಃ ಭವಂತಿ ಚೈತೆ ಯುಗಪತ್ಸುರೇಶಾಶ್ಚಾನು ಯೇ ಚ ತಾನ್. ಇದು ತುಂಬ ಇದೆ. ನಾಳೆ ಇದೆಲ್ಲ ಹೇಳಿದ ಸರಿಯಾಗಿ ತಿಳ್ಕೊತಾ ಹೋದಷ್ಟು ಕೂಡ ಒಂದು ಭಾಗವತ ದೇವ್ರ ಭಗವಂತನ ಮಹಿಮೆನ ಅನೇಕ ರೀತಿಯಲ್ಲಿ ಹೇಳೋದು. ಓಂ